ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ 10 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ಡೇ 10 ಹೇಗಿತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಅಂತ ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮಾರ್ನಿಂಗ್ 7 o'clock ನಾನು 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ. ಅರ್ಧ ನಿಂಬೆ ಹಣ್ಣನ್ನು 1 ಲೋಟ ಬಿಸಿನೀರಿಗೆ ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ಇದೊಂಥರ ಡಿಟಾಕ್ಸ್ ಥರ ಕೆಲಸ ಮಾಡುತ್ತೆ, ವೆಯ್ಟ್ ಲಾಸ್ಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ನೀವು ಡೈಲಿ ಕೂಡ ಮಾಡ್ಬೋದು. ಬೇಕಿದ್ರೆ ಇದಕ್ಕೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಹೀಟ್ ಆಗುತ್ತೆ ಅನ್ನೋರು ಅವಾಯ್ಡ್ ಮಾಡಿ. ಇದು ನಾನು ಬೆಳಗ್ಗೆ 7 ಗಂಟೆಗೆ ಎದ್ದು ನೀರು ಕುಡಿಯೋವಂಥದ್ದು. ಅದಾದ ನಂತರ 8 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ಗೆ ಜೋಳದ ಗಂಜಿನ ತಗೊಳ್ತಾ ಇದ್ದೀನಿ. ಸೊ ಜೋಳದ ಗಂಜಿ ಒಂಥರ ಫುಲ್ ಬ್ರೇಕ್ಫಾಸ್ಟ್ ಥರನೇ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ನಾನು ಲಿಕ್ವಿಡ್ ರೀತಿಯಲ್ಲೇ ಬ್ರೇಕ್ಫಾಸ್ಟ್ನ ತಗೊಳ್ತಾ ಇದ್ದೀನಿ. ಮಧ್ಯಾಹ್ನ ಹೇಗೂ ಲಂಚ್ ತಿಂತಾ ಇರ್ತೀನಿ, ರೈಸೋ ಅಥವಾ ಚಪಾತಿನೋ ತಿಂತಾ ಇರ್ತೀನಿ. ಅದಕ್ಕೋಸ್ಕರ ಫಸ್ಟಿಗೆ ನಾನು ಜೋಳದ ಗಂಜಿ ಕುಡ್ದೆ. ಇವಾಗ ಸ್ಕೂಲ್ಗೆ ಹೊರಡೋ ಸಮಯ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮಧ್ಯಾಹ್ನದ ಲಂಚ್ಗೆ ನಾನು 2 ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ಸ್ವಲ್ಪ ತರಕಾರಿ, ಸೌತೆಕಾಯಿ, ಸ್ವಲ್ಪ ಫ್ರೂಟ್, ಆರೆಂಜನ್ನ ತಗೊಂಡಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್ಗೆ. ನೆಕ್ಸ್ಟ್ ಟೈಮ್ ಸೊ ಸ್ಕೂಲಿಂದ ಬೇಗ ಬಂದೆ. ಇವತ್ತು 4:15 ಆಗಿದೆ ಈಗ ಟೈಮು. ಸ್ವಲ್ಪ ಸ್ನ್ಯಾಕ್ಸ್ ತಗೊಳ್ಳೋಣ ಏನಾದರೂ ಅಂತ. ಇವತ್ತು ಇನ್ವಿಜಿಲೇಷನ್ ಡ್ಯೂಟಿ ಇತ್ತು, ನಿಂತು ಸಾಕಾಗಿದೆ. ಆ್ಯಂಡ್ ಜೊತೆಗೆ ಹಸಿವು ಕೂಡ ಆಗ್ತಾಯಿದೆ. ಹಾಗಾಗಿ ಒಂದು ಬಾಳೆಹಣ್ಣು ತಿನ್ನೋಣ. ತುಂಬ ದಿನ ಆಯಿತು ಬಾಳೆಹಣ್ಣು ತಿಂದು. ಸಂಜೆ 4:15ಗೆ ಬಂದು ನಾನು ಒಂದು ಬಾಳೆಹಣ್ಣನ್ನು ಸ್ನ್ಯಾಕ್ಸ್ ರೀತಿಯಲ್ಲಿ ತಿನ್ಕೊಂಡೆ. ಸೊ ಬಾಳೆಹಣ್ಣು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಲಿಮಿಟೆಡಲ್ಲಿ ಬಾಳೆಹಣ್ಣು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗೋಲ್ಲ. ದಿನಕ್ಕೆ 1 ತಿನ್ನಬಹುದು. ಸ್ನ್ಯಾಕ್ಸ್ ಈಸ್ ಓವರ್. ಸದ್ಯಕ್ಕೆ ವಾಕ್ ಹೋಗಲ್ಲ. 6 ಗಂಟೆಗೆ ಹೋಗ್ತೀನಿ, 6 ಗಂಟೆ ಮೇಲೆ ಹೋಗ್ತೀನಿ. ಅಷ್ಟರಲ್ಲಿ ಏನೇನಿದೆಯೋ ನಂದೆಲ್ಲ ಮನೆ ಕೆಲಸ, ಅಡುಗೆ, ರಾತ್ರಿ ಊಟಕ್ಕೆ ಮಾಡಿ ಇಟ್ಬಿಟ್ಟು ಹೋದರೆ ವಾಕ್ 1 ನಿಮಿಷ ಆ ಕಡೆ ಈ ಕಡೆ ಆದರೂ ನಡೆಯುತ್ತೆ. ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ವಾಕಿಂಗ್ ಹೋಗಿರ್ತೀನಿ. ಸಂಜೆ ಕಸ ಗುಡಿಸೋದಾಗಿರ್ಬೋದು, ಪಾತ್ರೆ ಏನಾದರೂ ಬಿಟ್ಟೋಗಿದ್ರೆ ಪಾತ್ರೆ ತೊಳ್ಕೊಳ್ಳೋದು, ಆ್ಯಂಡ್ ಅಡುಗೆ ಪ್ರಿಪ್ರೇಷನ್ ಇಷ್ಟು ಮಾಡಿ ಹೋದರೆ ನಾನು ಕರೆಕ್ಟ್ 8 ಗಂಟೆಗೆ ವಾಕ್ ಮುಗಿಸ್ಕೊಂಬರ್ತೀನಿ. ನಂಗೆ ಊಟ ಮಾಡಲಿಕ್ಕೆ ಸರಿ ಹೋಗುತ್ತೆ ರಾತ್ರಿ ಡಿನ್ನರ್ಗೆ. ಸೊ ಹಾಗಾಗಿ ಆದಷ್ಟು ನಾನು ಏನು ರಾತ್ರಿಗೆ ಊಟ ಹೆಚ್ಚಾಗಿ ತಗೊಳ್ತಾ ಇಲ್ಲ. ಒಂದಿನ ಬಿಟ್ಟು ಒಂದಿನ ಊಟ ತಿಂತಾಯಿದ್ದೀನಿ. ಫ್ರೂಟು, ಜ್ಯೂಸು ಈ ಥರದ್ದೆಲ್ಲ, ಎಳ್ನೀರು ಇಷ್ಟರಲ್ಲೇ ನನ್ನ ಒಂದು ರಾತ್ರಿ ಡಿನ್ನರ್ನ ಕಳೀತಾ ಇದ್ದೀನಿ. ಫೀಲಿಂಗ್ ಗುಡ್, ಒಂಥರ ಹೆಲ್ದಿಯಾಗಿ ಫಿಟ್ಟಾಗಿ ಅನ್ಸೋಕ್ಕೆ ಶುರು ಆಗಿದೆ. 10 ದಿನಕ್ಕೆ ಒಂದು ಒಳ್ಳೆ ಫೀಲಿಂಗ್ ಇದೆ. ಸೊ ಇದು ನಮ್ಮ ಲೈಫಲ್ಲಿ ಕಂಟಿನ್ಯೂ ಆದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿಯಾಗಿರ್ತೀವಿ. ಆ್ಯಂಡ್ ನಮ್ಮ ಬಗ್ಗೆ ನಮಗೊಂದು ಕಾಳಜಿ ಬರೋಕ್ಕೆ ಈ ಒಂದು ಡಯಟ್ ಅಥವಾ ವೆಯ್ಟ್ ಲಾಸ್ ಏನು ಚಾಲೆಂಜ್ ಇದು ತುಂಬ ಖುಷಿ ಕೊಡೋದು ನಮಗೆ. ಮಾಡೋರ್ಗೂ ಅದು ಕಷ್ಟ ಅನಿಸುತ್ತೆ. ಇವಾಗ ನನಗೆ ಅದು ಆ್ಯಸ್ ಯೂಶುವಲ್ ರುಟೀನ್ ಥರ ಆಗಿದೆ. ಬೆಳಗ್ಗೆ ಎದ್ದು ಏನೋ ತಿನ್ನಬೇಕು ಅನಿಸೋದು ಅಥವಾ ಜಂಕ್ ಫುಡ್ ತಿನ್ನಬೇಕಂತ ಫೀಲ್ ಆಗೋದು ಏನೂ ಇಲ್ಲ. ಒಂಥರ ಯೂಶ್ವಲಿ ಈ ರುಟೀನ್ ಹೇಗಿರುತ್ತೋ ಹಾಗೆ ನ್ಯಾಚುರಲ್ಲಾಗಿ ಹೋಗ್ತಾ ಇದೆ. ಸೊ ಏನು ತಿನ್ಬೇಕು ಅನಿಸಲ್ಲ. ಮಾಮೂಲಿ ನನಗೆ ಗಂಜಿನೇ ಕುಡಿಬೇಕು ಅನಿಸುತ್ತೆ ಅಥವಾ ಎಳ್ನೀರೇ ಕುಡಿಬೇಕು. ಈ ಥರ ಒಂದು ಹೆಲ್ತ್ ಕಾನ್ಸಿಯಸ್ ಬಂದಾಗ ಸಾಮಾನ್ಯವಾಗಿ ಅದು ನಮಗೆ ಫೀಲ್ ಕೊಡುತ್ತೆ. ಹಾಗಾಗಿ ಆದಷ್ಟು ನಾವು ನಮ್ಮ ಈ ಜನ್ರೇಷನಲ್ಲಿ ಅಥವಾ ಇತ್ತೀಚಿನ ದಿನಮಾನಗಳಲ್ಲಿ ಆಹಾರ ಪದ್ಧತಿ ಸರಿ ಇಲ್ದಿರೋದಕ್ಕೆ ಕಾಯಿಲೆಗಳು ಜಾಸ್ತಿ ಬರ್ತವೆ ಅನ್ನೋದು ನನ್ನ ಅಭಿಪ್ರಾಯ. ಆಹಾರ ಪದ್ಧತಿ ನಮ್ಮ ಬದುಕುವ ಜೀವನ ಶೈಲಿ ಯಾವಾಗ ಕರೆಕ್ಟಾಗಿ ಮಾಡ್ಕೋತೀವೋ ಆವಾಗ ನಮ್ಮ ಆರೋಗ್ಯ ಸ್ವಲ್ಪ ಮಟ್ಟಿಗಾದರೂ ಸುಧಾರಣೆ ಆಗುತ್ತೆ. ಸೊ ಇದೊಂಥರ ಚೆನ್ನಾಗಿದೆ ಈ ಒಂದು ಡಯಟಿಂಗ್ ಆಗಿರ್ಬೋದು. ಡಯಟ್ ಅಂದರೆ ತೀರಾ ನಾನೇನು ತಿನ್ನದೇ ಡಯಟ್ ಮಾಡ್ತಾಯಿಲ್ಲ. ಹಾಗೆ ಮಾಡೋಕ್ಕೂ ಹೋಗಬೇಡಿ. ಯಾಕಂದರೆ ಮನುಷ್ಯನಿಗೆ ನಾಲಿಗೆ ರುಚಿ ಕೇಳುತ್ತೆ. ಹಾಗಾಗಿ ತೀರಾ ನಾವು ನಾಲಿಗೆಗೆ ರುಚಿ ಕೊಡದೆ ಡಯಟ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ನಮಗೆ ಡಯಟ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ಬಾರ್ದು. ಆ ಥರದ ಒಂದು ಫುಡ್ಡುಗಳನ್ನು ಅಥವಾ ಆ ಥರದ ಒಂದು ನೀವು ಫುಡ್ಡುಗಳ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತ ನಿಮ್ಗೆ ಅದು ಡಯಟ್ ಥರನೂ ಅನಿಸಲ್ಲ, ನಿಮಗೆ ನೀವು ಡಯಟ್ ಮಾಡ್ತಿದ್ದೀರಾ ಅಂತಲೂ ಅನಿಸಲ್ಲ. ಫ್ರೂಟ್ಸ್ ತಿನ್ನೋದಾಗಿರ್ಬೋದು, ಜ್ಯೂಸು, ಇದೆಲ್ಲ ಸ್ವಲ್ಪ ಬಾಯಿಗೆ ರುಚಿ ಕೊಡೋ ಅಂಥದ್ದೇ. ಎಳ್ನೀರುಗಳು, ಕಬ್ಬಿನ ಜ್ಯೂಸ್ ಆಗಿರ್ಬೋದು ಅಥವಾ ಗಂಜಿ ಕೂಡ, ಸೂಪ್ ಕುಡಿದ್ರೂ ಕೂಡ ನಮಗೆ ಕ್ರೇವಿಂಗ್ ಜಾಸ್ತಿ ಆಗಲ್ಲ. ಒಂಥರ ಹೊಟ್ಟೆ ತುಂಬಿದಂಗಿರುತ್ತೆ ಆ್ಯಂಡ್ ಬಾಯಿಗೆ ರುಚಿ ಕೂಡ ಕೊಡುತ್ತೆ. ಈ ಥರ ಎಗ್ಗಲ್ಲಿ ಏನಾದರೂ ಪನ್ನೀರ್ ರೋಸ್ಟು ಅಥವಾ ವೆಜಿಟೇಬಲ್ ಫ್ರೈ, ಸಲಾಡು ಈ ಥರ ತಿನ್ನೋದ್ರಿಂದ ತೀರಾ ನಾವು ಡಯಟಲ್ಲಿದ್ದೀವಂತ ಫೀಲ್ ಆಗೋದೇ ಇಲ್ಲ.
ಸೊ ಆದಷ್ಟು ಟ್ರೈ ಮಾಡಿ ನೀವು. ನೆಕ್ಸ್ಟ್ ಏಪ್ರಿಲ್ 1ನೇ ತಾರೀಕಿಂದ ಬೇರೆ ಡಯಟ್ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಫುಡ್ಡೇ ತಗೊಳ್ಳಲ್ಲ, ಬರೀ ಯಾವ ಥರ ಅಂತೇಳಿ ನಾನು ಈಗಲೇ ಹೇಳೋದು ಬೇಡ, ಹೇಳ್ತೀನಿ. ಫುಡ್ಡು ಈ ರೊಟ್ಟಿ, ಪಲ್ಯ, ದೋಸೆ, ಇಡ್ಲಿ, ಅವಲಕ್ಕಿ, ಉಪ್ಪಿಟ್ಟು ಏನು ಅದು ಮುಟ್ಟೋ ಹಾಗೆ ಇಲ್ಲ. ಅದು ಬಿಟ್ಟು ಬೇರೆ ಥರ ನಮ್ಮ ದೇಹಕ್ಕೆ ಪ್ರೋಟೀನು ಹೋಗಬೇಕು ಆ್ಯಂಡ್ ನಮ್ಮ ದೇಹದ ತೂಕ ಕಮ್ಮಿ ಆಗಬೇಕು ಆ್ಯಂಡ್ ನಾವು ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿರೋಕ್ಕೆ ಏನೇನು ಬೇಕೋ ಆ ಥರ ಪೌಷ್ಟಿಕವಾದಂಥ ಆಹಾರವನ್ನು ತಗೊಂಡು ಹೇಗೆ ಡಯಟ್ ಮಾಡೋದು ಅಂಥೇಳಿ, ಹೇಗೆ ನಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡೋದು ಅನ್ನೋದೇ ಆ ಒಂದು 30 ದಿನದ ಚಾಲೆಂಜ್ ಆಗಿರುತ್ತೆ. ಏಪ್ರಿಲ್ 1ರಿಂದ ಏಪ್ರಿಲ್ 30th ವರೆಗೂ ನನ್ನ ಚಾಲೆಂಜ್ ಕಂಟಿನ್ಯೂ ಆಗುತ್ತೆ. 30 ದಿನದ ಆ ಒಂದು ಚಾಲೆಂಜ್ಗೆ ನೀವು ಯಾರು ರೆಡಿ ಆಗ್ತೀರಾ, ನನ್ನ ಒಟ್ಟಿಗೆ ಯಾರು ಕಾಂಪೀಟ್ ಮಾಡ್ತೀರಾ ಅಂಥೇಳಿ. ಆಲ್ರೆಡಿ ಒಬ್ಬರು ಕಾಂಪಿಟೇಷನ್ಗೆ ಜೈ ಎಂದಿದ್ದಾರೆ, ನಾಗವೇಣಿ ಅಂತ. ಅವರು ಕೂಡ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಚಾಲೆಂಜನ್ನು. ನೀವು ಯಾರಾದರೂ ನನ್ನೊಟ್ಟಿಗೆ ಆ ಚಾಲೆಂಜ್ ಆ್ಯಕ್ಸೆಪ್ಟ್ ಮಾಡ್ತೀರಾ ಅಂದರೆ ಬಿಫೋರ್ 1 ಡೇ ಯಾವ ಥರ ಅಂತ ನಾನು ಹೇಳ್ತೀನಿ, ನೀವು ಸ್ಟಾರ್ಟ್ ಮಾಡ್ಬೋದು ನನ್ನ ಜೊತೆ. ಮಾರ್ಚ್ 31st ನಾನು ವಿಡಿಯೋ ಹಾಕ್ತೀನಿ, ಏನು ಫುಡ್ ತಗೊಂಡು ಯಾವ ಥರ ರುಟೀನ್ನ ಸ್ಟಾರ್ಟ್ ಮಾಡಬೇಕು ಅಂತ. ನೀವು ನನ್ನೊಟ್ಟಿಗೆ ಸ್ಟಾರ್ಟ್ ಮಾಡೋರಿದ್ರೆ ಮಾಡಿ ನೋಡಿ. ಒಂದು ಸ್ವಲ್ಪ ಮಟ್ಟಿಗೆ ನನಗೆ ರೆಡ್ಯೂಸ್ ಆಗಿರೋ ಫೀಲ್ ಬರ್ತಿದೆ. ನಾನು ದೇವರಾಣಿಗೂ ಚೆಕ್ ಮಾಡ್ಸೋಕ್ಕೆ ಹೋಗಿಲ್ಲ, ನಾನು ಎಷ್ಟಿದ್ದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಸಣ್ಣ ಆಗಿದ್ದೀನಿ ಅಂತಲೂ ಗೊತ್ತಿಲ್ಲ. ಇದು ನಾನು ಯಾರಿಗೋ ತೋರಿಸಿ ಯಾರನ್ನೋ ನಂಬಿಸೋಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ ಈ ವೆಯ್ಟ್ ಲಾಸ್ ಚಾಲೆಂಜನ್ನು. ನನಗೋಸ್ಕರ ನಾನು ಮಾಡ್ತಾ ಇರೋದ್ರಿಂದ ನನಗೆ ಕಂಫರ್ಟೇಬಲ್ ಅನ್ನಿಸ್ಬೇಕು, ಅಥವಾ ನನಗೆ ಅದು ಓಕೆ, ನನ್ನ ವೆಯ್ಟ್ ರೆಡ್ಯೂಸ್ ಆಗ್ತಿದೆ ಅಂತ ಫೀಲ್ ಆದರೆ ಸಾಕು. ಹಾಗಾಗಿ ನಾನು ವೆಯ್ಟ್ನ ಚೆಕ್ ಮಾಡೋಕ್ಕೂ ಹೋಗಿಲ್ಲ, ಎಷ್ಟು ಕಮ್ಮಿ ಆಗಿದ್ದೀನಿ ಅಂತಲೂ ಯೋಚನೆ ಮಾಡ್ತಿಲ್ಲ. ಬಟ್ ನನಗೆ ಇವಾಗ ಆಗ್ತಾ ಇರೋ ಫೀಲಿಂಗ್ ಗುಡ್. ಸೊ ಅದು ಎಲ್ಲೋ ಒಂದು ಕಡೆ ಸಣ್ಣದಾಗಿ ರೆಡ್ಯೂಸ್ ಆಗ್ತಿದೆ ಅಂತ ಫೀಲ್ ಆಗ್ತಿದೆ, ಅಷ್ಟು ಸಾಕು. ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಅಲ್ಲ, ನನ್ನ ಒಂದು ಸೆಲ್ಫ್ ಇಂಟ್ರೆಸ್ಟಿಂದ ನಾನು ಇದನ್ನು ಮಾಡ್ತಾ ಇರೋದು. ಹಾಗಾಗಿ ನೀವು ನಿಮಗೋಸ್ಕರ ನೀವು ವೆಯ್ಟ್ ಲಾಸ್ ಚಾಲೆಂಜನ್ನ ತಗೊಳ್ಳಿ, ಯಾರಿಗೋ ಅಥವಾ ವೀಡಿಯೋಗೋಸ್ಕರ ಅಂತಲ್ಲ. ವೀಡಿಯೋಗೋಸ್ಕರ ಯಾಕಂದರೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ ಆ ರುಟೀನ್ ಕಂಟಿನ್ಯೂ ಆಗುತ್ತೆ, ಚೆನ್ನಾಗಿ ಹೋಗುತ್ತೆ ಅನ್ನೋದಕ್ಕಷ್ಟೇ ವೆಯ್ಟ್ ಲಾಸ್ನ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋದು. ಬಟ್ ಮಾಡ್ತಾ ಇರೋದಂತೂ ಕಂಪ್ಲೀಟ್ ನನ್ನ ಸೆಲ್ಫ್ಗೋಸ್ಕರನೇ. ನಾನೇನೋ ವ್ಯೂಸ್ ಬರಲಿ ಅಥವಾ ಇದು ವೈರಲ್ ಆಗಲಿ ಅಂತಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗ್ಬೋದು ನನ್ನ ವೀಡಿಯೋದಿಂದ ಒಂದು ಥಾಟ್ ಇದೆ. ಮೇನ್ಲಿ ಇರೋದು ನನ್ನ ಒಂದು ಸೆಲ್ಫ್ ಇಂಟ್ರೆಸ್ಟಿಂದ ನಾನು ಮಾಡ್ತಾ ಇರೋದು, ನನಗೆ ಯೂಸ್ ಆಗಲಿ ಅಂತ. ವಿಡಿಯೋ ಮಾಡ್ತಾ ಇರೋದ್ರಿಂದ ಅದು ಆ್ಯಸ್ ಯೂಶುವಲ್ ಕಂಟಿನ್ಯೂಟಿ ಹೋಗುತ್ತೆ ಮತ್ತು ರುಟೀನ್ ಚೆನ್ನಾಗಿರುತ್ತೆ. ಆ ಒಂದು ಇಂಟೆನ್ಷಲಿ ನಾನು ಈ ವಿಡಿಯೋ ಕಾನ್ಸೆಪ್ಟನ್ನ ಸ್ಟಾರ್ಟ್ ಮಾಡಿದ್ದು. ಇದಿಲ್ಲ ಅಂದರೂ ಹಾಗೆ ಕೂಡ ಮಾಡ್ಬೋದು. ನೀವು ವಿಡಿಯೋ ಮಾಡಿಬಿಟ್ಟೆ ಚಾಲೆಂಜ್ ಮಾಡಬೇಕಂತೇನಿಲ್ಲ, ನಿಮಗೋಸ್ಕರ ನೀವು ಮಾಡಿ ವೆಯ್ಟ್ ಲಾಸ್ನ, ಇನ್ನು ಯಾರ್ದೋಗೋಸ್ಕರ ಅಂತಲ್ಲ. ಅಥವಾ ಯಾರೋ ನಂಗೆ ದಪ್ಪ ಇದೆಯಾ ಅಂದಿದ್ದಕ್ಕೆ ನಾನು ಮಾಡ್ತಾಯಿಲ್ಲ, ನನಗೆ ಫೀಲ್ ಆದಾಗ ಓವರ್ ವೆಯ್ಟ್ ಅನ್ನಿಸ್ದಾಗ ನಾನು ಸ್ಟಾರ್ಟ್ ಮಾಡಿರೋದು. ನಮ್ಮನ್ನು ನಾವು ಪ್ರೀತಿಸಬೇಕು, ನಾನು ಯಾವಾಗಲೂ ಅದೇ ಹೇಳೋದು. ಯಾರ್ದೋಗೋಸ್ಕರ ನಾವು ಸಣ್ಣ ಆಗೋದು, ಯಾರ್ದೋಗೋಸ್ಕರ ನಾವು ದಪ್ಪ ಆಗೋದು, ಯಾರ್ದೋಗೋಸ್ಕರ ನಾವು ಬೆಳ್ಳಗಾಗೋದು, ಇದು ಯಾವುದೋ ಬೇಕಾಗಿಲ್ಲ. ನಿಮಗೋಸ್ಕರ ನೀವು ಬದುಕಿ, ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಬದುಕಿ ಅಂತ ಹೇಳ್ತೀನಿ. ಬಾಯ್, ಮತ್ತೆ ಸಿಗೋಣ. ಮಾತಾಡ್ತಾ ಇದ್ರೆ ಎಷ್ಟು ಮಾತಾಡ್ಬೋದು. 6 ಗಂಟೆಯಿಂದ 7:45ವರೆಗೂ ನಾನು ವಾಕ್ ಮಾಡ್ತೀನಿ. 8 ಗಂಟೆ ಅಷ್ಟರಲ್ಲಿ ಮನೆಗೆ ಬರ್ತೀನಿ. ಸೊ 6 ಗಂಟೆಗೆ ಹೋಗಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಆ್ಯಂಡ್ ವಾಕಿಂಗ್ ಕೂಡ ಮಾಡಿ ನನ್ನ ಒಂದು ವಾಕಿಂಗ್ ರುಟೀನು ಕೂಡ ತೋರಿಸ್ತಾ ಇದ್ದೀನಿ. ಎವ್ರಿ ಡೇ ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ವಾಕ್ ಕೂಡ ಮಾಡಬೇಕು. ಸರ್ ಸಿಕ್ಕಿದ್ರು, ರುದ್ರ ಮಾಸ್ಟರ್ ಸರು, ನಮ್ಮ ಗಿರಿನಗರ ಪಾರ್ಕಲ್ಲಿ. ಅವ್ರು ನಮ್ಮ ಮನೆ ಹತ್ರನೇ ಡ್ಯಾನ್ಸ್ ಕ್ಲಾಸ್ ಕೂಡ. ಸರ್ ಹಾಯ್ ಹೇಳಿ ಎಲ್ಲರಿಗೂ. ಹಾಯ್ ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಜನ ಫ್ಯಾನ್ಸ್ ಇದ್ದಾರೆ ನಿಮಗೆ. ಚೆನ್ನಾಗಿ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಓಂಕಾರ್ನಂತೂ ತುಂಬ ಇಷ್ಟಪಟ್ಟರು. ಸೊ ವಾಕ್ ಮುಗಿಸ್ಕೊಂಬಂದು ನಾನು ಡಿನ್ನರ್ಗೆ ಫಿಶ್ ಫ್ರೈ ಮತ್ತು ವಾಟರ್ ಮೆಲನ್ನ ತೊಗೊಳ್ತಾ ಇದ್ದೀನಿ. ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಫಿಶ್ ಫ್ರೈ ಇದು. ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಫಿಶ್ ಆ್ಯಂಡ್ ವಾಟರ್ ಮೆಲನ್ನ ತೊಗೊಂಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಫಿಶ್ ತಿಂದು, ಫೈನಲಿ ಟೆಂಪ್ಟ್ ಆಗ್ತಾಯಿದೆ. ತಿನ್ನೋವರೆಗೂ ಸಮಾಧಾನ ಆಗಲ್ಲ. ಓಕೆ, ಈಗ ನನ್ನ ಡಿನ್ನರ್ ಟೈಮ್. 8 ಗಂಟೆಗೆ ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ. ಮಾಡೋಣ. ರೆಸಿಪಿ ತೋರ್ಸಕ್ಕೆ ಹೋಗಿಲ್ಲ,
ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ, ಸಕ್ಕತ್ತಾಗಿ. ಜಾಸ್ತಿ ತುಪ್ಪ ಹಾಕಬೇಕು ಹೋಗಿಲ್ಲ, ಲಿಟಲ್ ಬಿಟ್. ಬಟ್ ಜೀರೋ ಆಯಿಲಲ್ಲಿ ಮಾಡೋಕ್ಕಾಗಲ್ಲ ಫಿಶ್ ಫ್ರೈನ, ಹಾಗಾಗಿ ಇದು ನನ್ನ ಡಿನ್ನರ್ ಕತೆ ನಿಮ್ಮ ಜೊತೆ. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೇ 10 ವೆಯ್ಟ್ ಲಾಸ್ ಚಾಲೆಂಜನ್ನು ಎಂಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸುಂದರವಾದ ಹಾಡಿನ ಮುಖಾಂತರ ಈ ವಿಡಿಯೋನ ಎಂಡ್ ಮಾಡಿದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನನ್ನ ಫೇವ್ರೆಟ್ ಹಾಡು, ನನ್ನದಲ್ಲ ನಾಳೆಗೆ ನಾ ಮಾಡಲಾರೆನೆ ನೀನಿಲ್ಲದ ಕಲ್ಪನೆ, ಕಾಪಾಡು ದೇವರೇ ಕೈ ಬಿಟ್ಟು ಹೋದರೆ ನಾನೇನು ಮಾಡಬಲ್ಲೆನೆ, ಕದಲಿದ ದಿನಗಳು ನಿಂತರೂ ಕೂತರೂ ಕುಸಿಯುವ ಭಾವನೆ, ಎಲ್ಲೇ ಹೋದರೂ ಭಯದಲೇ ಸಾಗುವೆ ಸಾವಿನ ಅಂಚಿಗೆ, ಕಣ್ಣ ಹನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ, ಸಣ್ಣ ಸನ್ನೆ ನೀಡದೆ ನೋವು ತುಂಬಿ ದೂಡಿದೆ ವಿಧಿಯೇ ಯಾವುದೀ ಹಣೆ ಬರಹ. ಏನು ಕವಿತಾ ಬರೀ ಪ್ಯಾಥೋ ಸಾಂಗ್ ಹೇಳ್ತಾರೆ ಅಂತ ಅನ್ಕೋಬೇಡಿ, ನನಗೂ ಫೇವ್ರೇಟ್ ಇವೆಲ್ಲ. ಪ್ಯಾಥೋ ಸಾಂಗ್ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಹೆಚ್ಚಾಗಿ, ಅದಕ್ಕೆ ಹೇಳ್ತೀನಿ ಅಷ್ಟೇ, ಇಂಟೆನ್ಷನ್ ಬೇರೆ ಏನಿಲ್ಲ. ಸೊ ಐ ಹೋಪ್ ರಘು ದೀಕ್ಷಿತ್ ಅವರು ಕಂಪೋಸ್ ಮಾಡಿರುವಂಥ ಸಾಂಗ್. ರಘು ದೀಕ್ಷಿತ್ ಮೈ ಫೇವ್ರೇಟ್ ಸಿಂಗರ್. ಸೊ ರಘು ದೀಕ್ಷಿತ್ ಅವರ ಯಾವ ಸಂಗತಿ ಇಷ್ಟ ಆಗುತ್ತೆ, ಅವರ ಹಾಡು, ಅದಕ್ಕೆ ಹೇಳ್ತೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಒಂದು ಮುದ್ದಾದ ಒಂದು ಕಮೆಂಟ್ ಬರೀರಿ ಅಂತ ಹೇಳ್ತಾ ಮತ್ತೆ ನಾನು ಡೇ 11 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.